ಈ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಜೋರಾಗ್ತಾ ಇದ್ರೆ ಆ ಕಡೆ ಸಾಲ ತೀರಿಸಲಾಗದೆ ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಜನಪ್ರತಿನಿಧಿಗಳು ಸರ್ಕಾರದವರು ಇದನ್ನ ನೋಡಲೇಬೇಕು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿದೆ. ಕುರ್ಚಿ ಕುಡಿ ಅಂತ ಗುದ್ದಾಡ್ತಾ ಇದ್ದಾರೆ. ಈ ಕಡೆ ರೈತ ಒಬ್ಬ ಸಾಲ ತೀರಿಸಲಾಗಿದೆ ಆತ್ಮಹತ್ಯೆಗೆ ಶರಣಾಗಿರುವುದು. ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದ ರವಿರಾಜ್ ಜಾಡರ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ರೈತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದಲ್ಲಿ ಕೃಷಿಗಾಗಿ 2.5 ಲಕ್ಷ ಸಾಲ ಮಾಡಿಕೊಂಡಿದ್ರು ಪಾಪ ಈ ರೈತ. ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಪರಿಹಾರ ದುಡ್ಡು ಬರಲಿಲ್ಲ, ಯಾರು ಪ್ರಶ್ನೆ ಮಾಡಲಿಲ್ಲ, ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ನೋಡ್ಬೇಕಿದನ್ನೆಲ್ಲ ಸರ್ಕಾರ. ನೋಡಿ, ಸರ್ಕಾರ ಕುರ್ಚಿಗಾಗಿ ಗುದ್ದಾಡ್ತಾ ಇದೆ ವೀಕ್ಷಕರೇ. ರೈತರು ಇಲ್ಲಿ ಆತ್ಮಹತ್ಯೆಯಿಂದ ಸಾಯ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸಿಎಂ ನಾನು ರೈತನ ಮಗ ಅಂತ ಹೇಳ್ತಾರೆ, DCM ನಾವು ರೈತ ಕುಟುಂಬದಿಂದ ಬಂದವರು ಅಂತ ಹೇಳ್ತಾರೆ. ನೋಡಿ, ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ನೀವು ಬರೀ ಕುರ್ಚಿಗಾಗಿ ಗುದ್ದಾಡಿ ಬಡದಾಡಿ, ಈ ಕಡೆ ರೈತರು ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಯಾರು ನಮ್ಮನ್ನ ಆಳ್ತಾ ಇರೋರು? ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದೀರಿ? ಕೃಷಿ ಸಚಿವರು ಏನ್ ಮಾಡ್ತಾ ಇದ್ದೀರಿ? ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಪರಿಹಾರಕ್ಕಾಗಿ ವಿಳಂಬ ಮಾಡಿದ್ರೋ, ಯಾರು ತಾರತಮ್ಯ ಮಾಡಿದ್ರೋ ಅಂಥವರನ್ನ ಡಿಸ್ಮಿಸ್ ಮಾಡಿ ಮನೆ ಕಳಿಸ್ಬೇಕು. ಕೇಂದ್ರ ಸಚಿವರಿದ್ದಾರೆ ಆ ಭಾಗದ ಜೋಶಿ ಅವರು, ಹಾಗೇನೆ ಉಸ್ತುವಾರಿ ಸಚಿವರಿದ್ದಾರೆ, ಎಲ್ಲರೂ ಕೂಡ ಇದನ್ನು ಗಮನಿಸಬೇಕಲ್ವಾ? ಇವತ್ತು ನೀವು ಈ ರೀತಿ ತಾರತಮ್ಯ ಮಾಡ್ತಾ ಇರೋದಕ್ಕೆ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾ ಇದ್ದಾರೆ. ನೀವು ನಿದ್ರೆಯಲ್ಲಿದ್ದರೆ ನಿಮ್ಮ ನಿದ್ರೆಯನ್ನ ಎಚ್ಚರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ರೈತರ ಪರವಾಗಿ ನಾವಿರ್ತೀವಿ. ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ನೋಡಿ, ಈ ಭರದ್ವಾಡ ಗ್ರಾಮದ ರೈತ ರವಿ ಜಾಡರ್ ಕೃಷಿ ಸಾಲವನ್ನ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಮಗೆ ಬರೀ ಕುರ್ಚಿ ಅರೆ ಕುರ್ಚಿ ಭ್ರಮೆಯಿಂದ ಆಚೆ ಬನ್ನಿ. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ಗಮನಿಸಿ. ಮಾನ ಮರ್ಯಾದೆ ಇದೆ ನಮಗೆ? ರೈತರು ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ. ರೈತರ ಪರವಾಗಿ ನಾವಿದ್ದೀವಿ ಅಂತ ಬರೀ ಹಸಿರು ಶಾಲನ್ನ ಹೆಗಲ ಮೇಲೆ ಹಾಕೊಂಡು ಹೇಳಿದ್ರೆ ಆಗಲಿಲ್ಲ. ರೈತರ ಕಣ್ಣೀರು ಒರೆಸುವಂತ ಕೆಲಸವನ್ನ ಮಾಡಿ. ಆ ಭಾಗದ ತಹಶೀಲ್ದಾರ್ ಇದನ್ನ ಗಮನಿಸಬೇಕು, JD ಗಮನಿಸಬೇಕು, DC ಇದನ್ನ ಗಮನಿಸಬೇಕು. ಕೂಡಲೇ ಅತಿ ಶೀಘ್ರ ಆತ್ಮಹತ್ಯೆ ಮಾಡಿಕೊಂಡಂತ ಭರದ್ವಾಡ ಗ್ರಾಮದ ರವಿ ಅವರ ಕುಟುಂಬಕ್ಕೆ ಪರಿಹಾರದ ದುಡ್ಡು ಬರಲಿಲ್ಲ ಅಂತಂದ್ರೆ ಮುಂದೆ ಭರದ್ವಾಡದ ರೈತರು ಉಗ್ರ ಹೋರಾಟವನ್ನ ಮಾಡೋದರಲ್ಲಿ ಸಂಶಯ ಇಲ್ಲ. ಎಚ್ಚರಿಸಲಿಲ್ಲ ಅಂತಂದ್ರೆ, ನೀವು ಎಚ್ಚರ ಆಗಲಿಲ್ಲ ಅಂತಂದ್ರೆ ನಿಮ್ಮನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡಬೇಕಾಗತ್ತೆ. ಕಾರಣ ರೈತರು ಕಣ್ಣೀರು ಹಾಕ್ತಿದಾರ್ರಿ. ನಿಮ್ಮ ನಿರ್ಲಕ್ಷ್ಯಕ್ಕೆ, ನಿಮ್ಮ ಉಡಾಫೆಗೆ ರೈತರು ಬಲಿ ಆಗ್ಬೇಕಾ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ಆ ಕುಟುಂಬಕ್ಕೆ ಪರಿಹಾರವನ್ನ ಕೊಡಿ. ಇಲ್ಲ ಅಂತಂದ್ರೆ ರಿಪಬ್ಲಿಕ್ ಕನ್ನಡ ರೈತರ ಪರವಾಗಿ ನಿಲ್ಲತ್ತೆ. ಇಂಥವರನ್ನ ಯಾರೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅವರ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡುತ್ತೆ. ಈ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಜೋರಾಗ್ತಾ ಇದ್ರೆ ಆ ಕಡೆ ಸಾಲ ತೀರಿಸಲಾಗದೆ ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಜನಪ್ರತಿನಿಧಿಗಳು ಸರ್ಕಾರದವರು ಇದನ್ನ ನೋಡಲೇಬೇಕು. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ ಜೋರಾಗಿದೆ. ಕುರ್ಚಿ ಕುಡಿ ಅಂತ ಗುದ್ದಾಡ್ತಾ ಇದ್ದಾರೆ. ಈ ಕಡೆ ರೈತ ಒಬ್ಬ ಸಾಲ ತೀರಿಸಲಾಗಿದೆ ಆತ್ಮಹತ್ಯೆಗೆ ಶರಣಾಗಿರುವುದು. ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದ ರವಿರಾಜ್ ಜಾಡರ್ ಆತ್ಮಹತ್ಯೆಗೆ ಶರಣಾಗಿರುವಂತಹ ರೈತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದಲ್ಲಿ ಕೃಷಿಗಾಗಿ 2.5 ಲಕ್ಷ ಸಾಲ ಮಾಡಿಕೊಂಡಿದ್ರು ಪಾಪ ಈ ರೈತ. ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಪರಿಹಾರ ದುಡ್ಡು ಬರಲಿಲ್ಲ, ಯಾರು ಪ್ರಶ್ನೆ ಮಾಡಲಿಲ್ಲ, ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ನೋಡ್ಬೇಕಿದನ್ನೆಲ್ಲ ಸರ್ಕಾರ. ನೋಡಿ, ಸರ್ಕಾರ ಕುರ್ಚಿಗಾಗಿ ಗುದ್ದಾಡ್ತಾ ಇದೆ ವೀಕ್ಷಕರೇ. ರೈತರು ಇಲ್ಲಿ ಆತ್ಮಹತ್ಯೆಯಿಂದ ಸಾಯ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ?
ಸಿಎಂ ನಾನು ರೈತನ ಮಗ ಅಂತ ಹೇಳ್ತಾರೆ, DCM ನಾವು ರೈತ ಕುಟುಂಬದಿಂದ ಬಂದವರು ಅಂತ ಹೇಳ್ತಾರೆ. ನೋಡಿ, ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ನೀವು ಬರೀ ಕುರ್ಚಿಗಾಗಿ ಗುದ್ದಾಡಿ ಬಡದಾಡಿ, ಈ ಕಡೆ ರೈತರು ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಯಾರು ನಮ್ಮನ್ನ ಆಳ್ತಾ ಇರೋರು? ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದೀರಿ? ಕೃಷಿ ಸಚಿವರು ಏನ್ ಮಾಡ್ತಾ ಇದ್ದೀರಿ? ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಪರಿಹಾರಕ್ಕಾಗಿ ವಿಳಂಬ ಮಾಡಿದ್ರೋ, ಯಾರು ತಾರತಮ್ಯ ಮಾಡಿದ್ರೋ ಅಂಥವರನ್ನ ಡಿಸ್ಮಿಸ್ ಮಾಡಿ ಮನೆ ಕಳಿಸ್ಬೇಕು. ಕೇಂದ್ರ ಸಚಿವರಿದ್ದಾರೆ ಆ ಭಾಗದ ಜೋಶಿ ಅವರು, ಹಾಗೇನೆ ಉಸ್ತುವಾರಿ ಸಚಿವರಿದ್ದಾರೆ, ಎಲ್ಲರೂ ಕೂಡ ಇದನ್ನು ಗಮನಿಸಬೇಕಲ್ವಾ? ಇವತ್ತು ನೀವು ಈ ರೀತಿ ತಾರತಮ್ಯ ಮಾಡ್ತಾ ಇರೋದಕ್ಕೆ ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ನಿದ್ರೆಯಲ್ಲಿದ್ದರೆ ನಿಮ್ಮ ನಿದ್ರೆಯನ್ನ ಎಚ್ಚರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ರೈತರ ಪರವಾಗಿ ನಾವಿರ್ತೀವಿ. ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ನೋಡಿ, ಈ ಭರದ್ವಾಡ ಗ್ರಾಮದ ರೈತ ರವಿ ಜಾಡರ್ ಕೃಷಿ ಸಾಲವನ್ನ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನಿಮಗೆ ಬರೀ ಕುರ್ಚಿ ಕುರ್ಚಿ ಕುರ್ಚಿ, ಅರೆ ಕುರ್ಚಿ ಭ್ರಮೆಯಿಂದ ಆಚೆ ಬನ್ನಿ. ರಾಜ್ಯದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅದನ್ನ ಗಮನಿಸಿ. ಮಾನ ಮರ್ಯಾದೆ ಇದೆ ನಮಗೆ? ರೈತರು ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ. ರೈತರ ಪರವಾಗಿ ನಾವಿದ್ದೀವಿ ಅಂತ ಬರೀ ಹಸಿರು ಶಾಲನ್ನ ಹೆಗಲ ಮೇಲೆ ಹಾಕೊಂಡು ಹೇಳಿದ್ರೆ ಆಗಲಿಲ್ಲ. ರೈತರ ಕಣ್ಣೀರು ಒರೆಸುವಂತ ಕೆಲಸವನ್ನ ಮಾಡಿ. ಆ ಭಾಗದ ತಹಶೀಲ್ದಾರ್ ಇದನ್ನ ಗಮನಿಸಬೇಕು, JD ಗಮನಿಸಬೇಕು, DC ಇದನ್ನ ಗಮನಿಸಬೇಕು. ಕೂಡಲೇ ಶೀಘ್ರ ಅತಿ ಶೀಘ್ರ ಆತ್ಮಹತ್ಯೆ ಮಾಡಿಕೊಂಡಂತ ಭರದ್ವಾಡ ಗ್ರಾಮದ ರವಿ ಅವರ ಕುಟುಂಬಕ್ಕೆ ಪರಿಹಾರದ ದುಡ್ಡು ಬರಲಿಲ್ಲ ಅಂತಂದ್ರೆ ಮುಂದೆ ಭರದ್ವಾಡದ ರೈತರು ಉಗ್ರ ಹೋರಾಟವನ್ನ ಮಾಡೋದರಲ್ಲಿ ಸಂಶಯ ಇಲ್ಲ. ಎಚ್ಚರಿಸಲಿಲ್ಲ ಅಂತಂದ್ರೆ, ನೀವು ಎಚ್ಚರ ಆಗಲಿಲ್ಲ ಅಂತಂದ್ರೆ ನಿಮ್ಮನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡಬೇಕಾಗತ್ತೆ. ಕಾರಣ ರೈತರು ಕಣ್ಣೀರು ಹಾಕ್ತಿದಾರ್ರಿ. ನಿಮ್ಮ ನಿರ್ಲಕ್ಷ್ಯಕ್ಕೆ, ನಿಮ್ಮ ಉಡಾಫೆಗೆ ರೈತರು ಬಲಿಯಾಗಬೇಕಾ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ಇನ್ನಾದರೂ ಎಚ್ಚೆತ್ಕೊಳ್ಳಿ, ಆ ಕುಟುಂಬಕ್ಕೆ ಪರಿಹಾರವನ್ನ ಕೊಡಿ. ಇಲ್ಲ ಅಂತಂದ್ರೆ ರಿಪಬ್ಲಿಕ್ ಕನ್ನಡ ರೈತರ ಪರವಾಗಿ ನಿಲ್ಲತ್ತೆ. ಇಂಥವರನ್ನ ಯಾರೆಲ್ಲ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅವರ ಚಳಿ ಬಿಡಿಸುವಂತ ಕೆಲಸವನ್ನ ಮಾಡುತ್ತೆ. ಈ ಕಡೆ ಕಾಂಗ್ರೆಸ್ನಲ್ಲಿ CM ಕುರ್ಚಿ ಜಟಾಪಟಿ ಜೋರಾಗ್ತಾ ಇದ್ರೆ, ಆ ಕಡೆ ಸಾಲ ತೀರಿಸಲಾಗದೆ ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ. ಜನಪ್ರತಿನಿಧಿಗಳು, ಸರ್ಕಾರದವರು ಇದನ್ನ ನೋಡಲೇಬೇಕು. ಕಾಂಗ್ರೆಸ್ನಲ್ಲಿ CM ಕುರ್ಚಿ ಜಟಾಪಟಿ ಜೋರಾಗಿದೆ. ಕುರ್ಚಿ ಕುಡಿ ಅಂತ ಗುದ್ದಾಡ್ತಾ ಇದ್ದಾರೆ. ಈ ಕಡೆ ರೈತ ಒಬ್ಬ ಸಾಲ ತೀರಿಸಲಾಗಿದೆ ಆತ್ಮಹತ್ಯೆಗೆ ಶರಣಾಗಿರುವುದು. ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದ ರವಿರಾಜ್ ಜಾಡರ್ ಆತ್ಮಹತ್ಯೆಗೆ ಶರಣಾಗಿರುವಂತ ರೈತ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದಲ್ಲಿ ಕೃಷಿಗಾಗಿ 2.5 ಲಕ್ಷ ಸಾಲ ಮಾಡಿಕೊಂಡಿದ್ರು ಪಾಪ ಈ ರೈತ. ಸಾಲ ತೀರಿಸಲಾಗದೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆಯೊಂದು ನಡೆದಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಭರದ್ವಾಡ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಪರಿಹಾರ ದುಡ್ಡು ಬರಲಿಲ್ಲ, ಯಾರು ಪ್ರಶ್ನೆ ಮಾಡಲಿಲ್ಲ. ರೈತ ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ನಡೆದಿದೆ.